ಪೆಟ್ ಸಿ ಟಿ ಅಂದ ತಕ್ಷಣ, ಯಾಕಂದ್ರೆ ನನ್ನ ತಂದೆಗೆ ಒಂದು 12 ವರ್ಷಗಳ ಹಿಂದೆ 13 ವರ್ಷಗಳ ಹಿಂದೆ ಪೆಟ್ ಸಿ ಟಿ ಮಾಡಿಸಿದ್ದೆ. ನನ್ನ ತಂದೆ ಹೇಳಿದರು, ಏನೋ ಒಂದು ಡೈ ಇಂಜೆಕ್ಟ್ ಮಾಡ್ತಾರೆ ತಾಯಮ್ಮ, ಸಿಕ್ಕಾಪಟ್ಟೆ ಪೇನ್ಫುಲ್ ಆಗಿರುತ್ತೆ ಅಂತ. ಸೊ ಭಯ ಶುರುವಾಯಿತು ಅಲ್ಲಿಂದ. ಯಾಕಂದರೆ ನೋವಿನ ಭಯ. ಎಲ್ಲರೂ ಅನ್ಕೋತಾರೆ ಇದು ಸಾವಿನ ಭಯ ಅಂತ. ಯಾವಾಗಲೂ ಭಾಳ ಚಿಕ್ಕ ವಯಸ್ಸಿಂದ ಪರಮಾತ್ಮನಲ್ಲಿ ಕೇಳ್ಕೊಳ್ತೀನಿ, ತಂದೆ ಸಾವು ಕೊಡು, ಆರಾಮಾಗಿ ಕೊಟ್ಬಿಡು ನನಗೆ ಅಂತ. ಆದರೆ ನಾನು ಅಂದ್ಕೊಂಡಂಗೆ ನಡೆಯಲ್ಲ ಅಂತ ಜೀವನ ಭಾಳ ಚೆನ್ನಾಗಿ ಅರ್ಥ ಆಯಿತು. ಸೊ ಟುಡೇ ಒಂದೊಂದೇ ಬಿಡಿಸ್ತಾ ಹೇಳ್ತೀನಿ, ಯಾಕಂದರೆ ನನ್ನಂತ ಎಷ್ಟೋ ಜನ ಇರ್ಬೋದು, ಸಫರ್ ಮಾಡ್ತಿರ್ಬೋದು, ಅವರೆಲ್ಲ ಇದರಿಂದ ಹೊರಗಡೆ ಬರಬೇಕು. ಯಾಕಂದರೆ ನಾವು ಅಂದ್ಕೊಂಡಿದ್ದು, ನಾವು ಫಿಯರ್ ಮಾಡೋದೇನು ಅಂತಂದರೆ ಮನಸ್ಸು ಒಳಗಡೆ ಇರುತ್ತೆ. ರಿಯಾಲಿಟಿ ಬಹಳ ಸಿಂಪಲ್ ಆಗಿದೆ. ಈಗ ಒಂದೇ ಸ್ಟಾರ್ಟ್ ಮಾಡ್ತೀನಿ. ಪೆಟ್ ಸಿ ಟಿ. ಸೊ ಬೆಳಗ್ಗೆನೆ ಹೋದೆ, ಒಡವೆ ಎಲ್ಲ ಬಿಚ್ಚಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿದ್ರು. ಎಲ್ಲ ಭಾಳ ವಿಚಿತ್ರವಾಗಿ ಸೌಂಡ್ ಆಗ್ತಿರುತ್ತೆ ನಮಗೆ. ಬಟ್ ಅದಷ್ಟು ಕಷ್ಟ ಇಲ್ಲ, ಯಾವುದೂ ಕಷ್ಟ ಇಲ್ಲ, ಯಾವುದೂ ಕಷ್ಟ ಇಲ್ಲ. ಆ್ಯಕ್ಷನ್ ತಗೊಳ್ಳಿ ಎಲ್ಲರೂ ಅಂತ ಹೇಳೋಕ್ಕೋಸ್ಕರ, ಇನ್ ಕೇಸ್ ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್, ಅದಕ್ಕೋಸ್ಕರ ಇವತ್ತಿಲ್ಲಿ ಕೂತ್ಕೊಂಡು ನನ್ನ ವಿಷಯನ ಎಲ್ಲರ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಒಳಗಡೆ ಹೋಗಿದ ತಕ್ಷಣ ಕೂಡಿಸಿದ್ರು. ಒಂದು 10-15-20 ನಿಮಿಷ ಆದಮೇಲೆ 20-25 ನಿಮಿಷನೇ ಆಯಿತು ಅನ್ಸುತ್ತೆ. ಒಬ್ಬೊಬ್ಬರದೇ ನಡೀತಿತ್ತು, ಪೆಟ್ ಸಿ ಟಿ ನಡೀತಿತ್ತು. ಹೋದರೆ ಒಂದು 15-20 ನಿಮಿಷ ಒಬ್ಬರು ಹೊರಗಡೆ ಬರ್ತಿರ್ಲಿಲ್ಲ, ನನಗೇನೂ ಗೊತ್ತಿಲ್ಲ. ಆಮೇಲೆ ಒಬ್ರು ಕರ್ಕೊಂಡೋದ್ರು ಸಿಸ್ಟರ್, ಆ್ಯಂಡ್ ಶಿ ವಾಸ್ ಸೋ ಸ್ವೀಟ್. ಕರ್ಕೊಂಡೋದ್ರು, ಏನೋ ಮಾತಾಡಿಸ್ತಾನೆ ಒಳಗಡೆಗೆ ಒಂದು ವೇನ್ಗೆ ಒಂದು ಕ್ಯಾನ್ಯುಲಾ ಹಾಕಿದ್ರು. ಸ್ವಲ್ಪ ನೋವಾಯಿತು. ಇಷ್ಟು ದೊಡ್ಡ ದೇಹಕ್ಕೆ ಅಷ್ಟು ನೋವು ಖಂಡಿತ ತಡಿಬೋದು ಅಂತ ಅನ್ನಿಸ್ತು. ಆ್ಯಂಡ್ ಅಗೇನ್ ಕೂಡಿಸಿದ್ರು ಒಂದು ಸ್ವಲ್ಪ ಹೊತ್ತು. ಅದಾದ ನಂತರ ಏನೋ ಇಂಜೆಕ್ಟ್ ಮಾಡಿದ್ರು. ಒಬ್ಬ ಡಾಕ್ಟ್ರು, ಸೋನಾಲಜಿಸ್ಟ್ ಬಂದರು. ಸಚ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಗ್ನಗ್ತಾ ಅವ್ರು ಓಡಾಡ್ತಾಯಿದ್ರು. ಯಂಗ್ ಗರ್ಲ್. ಅವ್ರ ಹೆಸ್ರು, ಸಾರಿ ನಂಗೆ ಮರ್ತು ಹೋಗ್ಬಿಟ್ಟಿದೆ ಅವ್ರ ಹೆಸರೇನು ಅಂತ. ಆ್ಯಂಡ್ ಏನು ವರಿ ಮಾಡಬೇಡಿ ಮ್ಯಾಮ್, ಒಳಗಡೆ ಹೋದಾಗ ಅಂದರೆ ನೀವು ನಿಜ ಆ ಒಂದು ಸ್ಕ್ಯಾನ್ ಮೆಷೀನಲ್ಲಿ ನಮ್ಮನ್ನು ಮಲಗಿಸ್ತಾರೆ. ಒಂದು 20 ಸೆಕೆಂಡ್ಸ್ ಒಂಚೂರು ನೋವಾಗುತ್ತೆ, ಬಿಕಾಸ್ ಒಂದು ಡೈ ಇಂಜೆಕ್ಟ್ ಮಾಡ್ತೀವಿ. ಅದರ್ವೈಸ್ ಎಲ್ಲ ಓಕೆ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಭಯ ತಿರ್ಗಾ ಶುರುವಾಯ್ತಲ್ಲಿ. ಆಮೇಲೆ ಒಂದು ಲಿಕ್ವಿಡ್ ಕೊಡ್ತಾರೆ ಕುಡಿಲಿಕ್ಕೆ. ನಮ್ಮ ತಂದೆ ಹೇಳಿದರು ಅದೇನೋ ವಿಚಿತ್ರವಾಗಿರ್ತಿತ್ತಮ್ಮ ಅಂತ. ಬಟ್ ಟ್ರಸ್ಟ್ ಮೀ, ನನಗೆ ಇಟ್ ವಾಸ್ ಮಾಮೂಲಿ ನೀರು ಥರ ಅನ್ನಿಸ್ತಿತ್ತು. ಬಟ್ ಐ ಥಿಂಕ್ ಐ ಡೋಂಟ್ ನೋ, ಏನೋ ಮಿಕ್ಸ್ ಮಾಡಿರ್ತಾರೆ. ಬಿಕಾಸ್ ಆ ಎಲಿಮೆಂಟ್ಸ್ ಎಲ್ಲ ನಮ್ಮ ಬಾಡೀಲಿ ಕೂತ್ಕೋಬೇಕು, ಎಷ್ಟು ಹರಡಿದೆ ಕ್ಯಾನ್ಸರ್ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಸೊ ಕುಡಿತಾ ಕೂತ್ಕೊಂಡೆ, ಒಂದು ಮೂಲೆಯಲ್ಲಿ ಕೂತ್ಕೊಂಡೆ. ಜೀವನದಲ್ಲಿ ತುಂಬ ಭಯ ಇದ್ದಿದ್ದು ನೋವಿಂದು. ಎಲ್ಲೋ ಇದನ್ನು ಗೆಲ್ತಾ ಇದ್ದೀನಿ ಅಂತ ಅನ್ಸಕ್ಕೆ ಶುರುವಾಯಿತು. ಒಂದು 2.5 ಅವರ್ಸ್ ಆಗಿರ್ಬೋದು ಅನಿಸುತ್ತೆ. 2.5 ಅವರ್ಸ್ ಆದ ನಂತರ ಬಾಮ್ಮ ಅಂತ ಕರೆದ್ರು, ನಾಗಮಣಿ ಅಂತ ಕರೆದ್ರು. ಐ ವೆಂಟ್ ಇನ್ಸೈಡ್ ಆ್ಯಂಡ್ ಮಲಗಿಸ್ಬಿಟ್ಟು ಎಲ್ಲ ಕಿವಿ ಹತ್ರ ಎಲ್ಲ ಪ್ಯಾಕ್ ಮಾಡಿಬಿಡ್ತಾರೆ, ಉದ್ದಕ್ಕೆ ಮಲಗಿಸ್ತಾರೆ. ಆ್ಯಂಡ್ ದೆ ಪುಟ್ ಮಿ ಇಂಟು ಅ ಮಿಷಿನ್. ತುಂಬ ಫ್ರೀಸಿಂಗ್ ಕೋಲ್ಡ್ ಇರುತ್ತೆ. ಮಿಷಿನ್ ಒಳಗಡೆ ಹಾಕ್ತಾರೆ. ಸೊ ಹೇಳ್ತಾರೆ, ಬಟ್ ಯಾವಾಗ ಅವ್ರು ಇಂಜೆಕ್ಟ್ ಮಾಡ್ತಾರೆ, ನೋವಾಗುತ್ತೆ ಅಂತೆಲ್ಲ ಹೇಳ್ತಾರೆ, ಇನ್ಸ್ಟ್ರಕ್ಷನ್ಸು ಬರ್ತಿರುತ್ತೆ. ಸೊ ಮಲ್ಕೊಂಡಿರುವಾಗ, ಮ್ಯಾಮ್ ನಾವು ಯು ವಿಲ್ ಗೆಟ್ ಅ ಲಿಟಲ್ ಪೇನ್, ವಿಲ್ ಬಿ ಇಂಜೆಕ್ಟಿಂಗ್ ದ ಡೈ ಅಂತಂದರು. ಸೊ ಇಮಿಡಿಯೇಟ್ಲಿ ಮನಸ್ಸು ಬೈದ ಕಡೆ ಓಡುತ್ತಲ್ವಾ, ಬಟ್ ಟಕ್ ಅಂತ ಬಂತು. ಖಂಡಿತ ಎಸ್, ಇಟ್ ವಾಸ್ ಅ ಲಿಟಲ್ ಪೇನ್ಫುಲ್. 20 ಸೆಕೆಂಡ್ಸ್ ನಾನು ಎಲ್ಲ ಪರಮಾತ್ಮ ಅಂತ ನೆನೆಸ್ಕೊಳ್ತಾ ಶುರು ಮಾಡಿದೆ. ಇದು ಕೊಟ್ಟಿದ್ಯಾ, ಇದನ್ನು ಹೊರಗಡೆ ತರೋದು ನಿನ್ನ ಕೈಯಲ್ಲಿದೆ ಅಂತ ಅಂದ್ಕೊಂಡು ತೊಗೊಂಡೆ ಅದನ್ನು. ಆ್ಯಂಡ್ ನೆನೆಸ್ತಾ ಇರುವಾಗಲೇ ಸಿಕ್ಕಾಪಟ್ಟೆ ಬೆಳಕು, ಅಂದರೆ ಅವ್ರದ್ದೂ ಬೆಳಕಿರುತ್ತೆ, ನಮ್ಮೊಳಗಡೆ ಇರೋ ಬೆಳಕು ನನಗೆ ಕಾಣಿಸೋಕ್ಕೆ ಶುರುವಾಯಿತು ನನಗೆ. ಆ್ಯಂಡ್ 20 ಸೆಕೆಂಡ್ ನಡೀತು, ನಿಂತೋಯ್ತು. ಅದಾದಮೇಲೆ ಇನ್ನೊಂದು 10-15 ಮಿನಿಟ್ಸ್ ಅಷ್ಟು ಸ್ಕ್ಯಾನ್ ನಡೀತಾನೆ ಇತ್ತು. ಹಿಂಗೆ ತಿರ್ಕೊಳ್ಳಿ, ಉಸಿರು ಒಳಗೆ ತಗೊಳ್ಳಿ, ಮೆಲ್ಲಗೆ ಬಿಡಿ, ಇದೆಲ್ಲ ಹೇಳ್ತಿದ್ರು. ಅದಾದಮೇಲೆ ಹೊರಗಡೆ ಬಂದೆ. ಜೀವನದಲ್ಲಿ ಇನ್ನೊಂದು ಗೆದ್ದಿದ್ದೀನಿ, ಇಷ್ಟು ಹೆದರ್ತಾ ಇದ್ನಲ್ಲ, ಯಾಕೆ ಹೆದರ್ಕೊಂಡೆ ನಾನು ಅಂತ ಅನ್ನಿಸ್ತು. ಸೊ ಮುಗಿಸ್ಕೊಂಡು ಹೊರಗಡೆ ವಾಪಸ್ ಮನೆಗೆ ಬಂದೆ.